ರಾಷ್ಟ್ರಕ್ರಾಂತಿ ನ್ಯೂಸ್ ವಿಶೇಷ ವರದಿಗೆ ಸ್ವಾಗತ. ಶಾಸಕರೇ, ಇತ್ತ ಗಮನ ಹರಿಸಿ. ಶಾಸಕರೇ, ನೀವು ಗದಗಕ್ಕೆ ಹೋಗುವ ರಸ್ತೆಯಲ್ಲೇ ಇದೆ ಮಕ್ಕಳ ಭವಿಷ್ಯಕ್ಕೆ ಕಂಟಕವಾಗಿರುವ ಗಾಳಿ ಯಂತ್ರ. ಇದು ರೋಣದಿಂದ ಗದಗಕ್ಕೆ ಹೋಗುವ ದಾರಿ. ಈ ದಾರಿಯಲ್ಲಿ ದಿನಕ್ಕೆ ನೂರಾರು ಬಾರಿ ಅಧಿಕಾರಿಗಳ ಗಾಡಿಗಳು ಓಡಾಡುತ್ತವೆ. ನಮ್ಮ ತಾಲೂಕಿನ ಶಾಸಕರು ಕೂಡ ಇದೇ ರಸ್ತೆಯಲ್ಲೇ ಸಂಚರಿಸ್ತಾರೆ. ಆದ್ರೆ ಅಬ್ಬಿಗೇರಿ ಬಳಿ ಇರುವ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ ಮೇಲೆ ಮೃತ್ಯುವಿನಂತೆ ನಿಂತಿರುವ ಈ ಬೃಹತ್ ಗಾಳಿ ಯಂತ್ರಗಳು ಯಾರಿಗೂ ಕಾಣಿಸುತ್ತಿಲ್ಲವೇಕೆ? ಕಂಪನಿಯೇ ದೊಡ್ಡದೋ ಅಥವಾ ಮಕ್ಕಳ ಜೀವವೋ? ರೋಣ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಹಿರಿಯ ನಾಯಕರಾದ GS ಪಾಟೀಲ್ ಅವರ ಗಮನಕ್ಕೆ ಒಂದು ಗಂಭೀರವಾದ ಸಮಸ್ಯೆಯನ್ನ ರಾಷ್ಟ್ರಕ್ರಾಂತಿ ನ್ಯೂಸ್ ತರಬಯಸುತ್ತಿದೆ. ಶಾಸಕರೇ, ನೀವು ಪ್ರತಿದಿನ ಕೆಲಸದ ನಿಮಿತ್ತ ರೋಣದಿಂದ ಜಿಲ್ಲಾ ಕೇಂದ್ರ ಗದಗಕ್ಕೆ ಸಂಚರಿಸುವಾಗ ಅಬ್ಬಿಗೇರಿ ಬಳಿ ಸಿಗುವ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯನ್ನ ಖಂಡಿತ ನೋಡಿರುತ್ತೀರಿ. ಆದ್ರೆ ಆ ಶಾಲೆಯ ಪಕ್ಕದಲ್ಲಿಯೇ ಎದ್ದು ನಿಂತಿರುವ ಬೃಹತ್ ಗಾಳಿ ಯಂತ್ರಗಳು ನಿಮ್ಮ ಕಣ್ಣಿಗೆ ಬಿದ್ದಿವೆಯೇ? ಮಕ್ಕಳ ಗೋಳು ಕೇಳುವವರಾರು? ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಈ ವಸತಿ ಶಾಲೆಯಲ್ಲಿ ಬಡ ಹಾಗೂ ಹಿಂದುಳಿದ ವರ್ಗದ ನೂರಾರು ವಿದ್ಯಾರ್ಥಿಗಳು ಭವಿಷ್ಯದ ಕನಸು ಕಾಣ್ತಿದ್ದಾರೆ. ಆದ್ರೆ ಶಾಲೆಯ ಆವರಣಕ್ಕೆ ತೀರಾ ಹತ್ತಿರದಲ್ಲಿಯೇ ಅಳವಡಿಸಲಾಗಿರುವ ಈ ಗಾಳಿ ಯಂತ್ರಗಳು ಕಾರ್ಯಾರಂಭ ಮಾಡಿದ್ರೆ ಅಲ್ಲಿನ ಪರಿಸ್ಥಿತಿ ನರಕವಾಗಲಿದೆ. ಈ ಯಂತ್ರಗಳಿಂದ ಹೊರಬರುವ ನಿರಂತರ ಕರ್ಕಶ ಶಬ್ದ ಮತ್ತು ಮಣ್ಣಿನೊಳಗಿನ ವೈಬ್ರೇಷನ್ ನಿಂದ ಬೆಳೆಯುವ ಮಕ್ಕಳ ಮಾನಸಿಕ ನೆಮ್ಮದಿ ಹಾಳಾಗುವುದಿಲ್ಲವೇ? ವಸತಿ ಶಾಲೆ ಎಂದರೆ ಅದು ಜ್ಞಾನದ ದೇಗುಲ. ಇಂತಹ ಪವಿತ್ರ ಸ್ಥಳದ ಪಕ್ಕದಲ್ಲೇ ವಾಣಿಜ್ಯ ಲಾಭದ ಗಾಳಿ ಯಂತ್ರಗಳಿಗೆ ಅನುಮತಿ ನೀಡಿದ್ದು ಸರಿಯೇ? ಗಾಳಿ ಯಂತ್ರದ ಬೃಹತ್ ರೆಕ್ಕೆಗಳು ತಾಂತ್ರಿಕ ದೋಷದಿಂದ ಬಿದ್ರೆ ಆಗುವ ಅನಾಹುತಕ್ಕೆ ಹೊಣೆ ಯಾರು? ಶಾಸಕರೇ, ತಾವು ಇದೇ ರಸ್ತೆಯಲ್ಲಿ ಸಂಚರಿಸುವಾಗ ಒಮ್ಮೆ ಕಣ್ಣು ಹಾಯಿಸಿ ನೋಡಿ. ಆ ಯಂತ್ರಗಳು ಶಾಲೆಯ ತಲೆಯ ಮೇಲೆಯೇ ನಿಂತಂತೆ ಭಾಸವಾಗುತ್ತಿವೆ. ಶಾಸಕರು ತಕ್ಷಣವೇ ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಕು. ಅಧಿಕಾರಿಗಳ ಸಭೆ ಕರೆದು ಶೈಕ್ಷಣಿಕ ಸಂಸ್ಥೆಗಳ ಇಷ್ಟು ಹತ್ತಿರದಲ್ಲಿ ಗಾಳಿ ಯಂತ್ರ ಅಳವಡಿಸಲು ಕೊಟ್ಟ ಅನುಮತಿಯನ್ನ ಮರುಪರಿಶೀಲಿಸಬೇಕು. ಕಂಪನಿಯ ಲಾಭಕ್ಕಿಂತ ನಮ್ಮ ತಾಲೂಕಿನ ಮಕ್ಕಳ ಪ್ರಾಣ ಮತ್ತು ಭವಿಷ್ಯ ಮುಖ್ಯವಲ್ವೇ? ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲಾದ್ರೂ ಸ್ಥಳೀಯ ಜನಪ್ರಿಯ ಶಾಸಕ GS ಪಾಟೀಲ್ ಅವರು ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳ ಆತಂಕ ದೂರ ಮಾಡುತ್ತಾರೋ ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ಗುಡ್ ಬೈ. ನಿಮ್ಮ ಧ್ವನಿ ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ.